ನಾನು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ. ಈ ಬಗ್ಗೆ ನನ್ನ ಹಿತೈಷಿಗಳು ಹಾಗೂ ಅನೇಕ ಜನ ಮುಖಂಡರು ಒತ್ತಾಯ ಮಾಡ್ತಾಯಿದ್ದಾರೆ. ಹೀಗಾಗಿ ನಾನು ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಮಾಡಿದೆ. ಈ ನಿರ್ಣಯ ಯಾಕೆ ಅಂದರೆ ನಾನು ಕೂಡ ಒಂದು ಸರಿ MP ಆದಂಥವ, 2 ಸರಿ MLA ಆದಂಥವ. ಹೀಗಾಗಿ ನಾನು ಟಿಕೆಟ್ ಕೇಳಿದ್ದೆ ಕಾಂಗ್ರೆಸ್ ಪಕ್ಷದಿಂದ, ಟಿಕೆಟ್ ಸಿಗಲಿಲ್ಲ. ಟಿಕೆಟು ವಂಚಿತನಾಗಿ ಕೇವಲ ಇವತ್ತು ಅಲ್ಲಿ ಎಲ್ಲ ನಮ್ಮ ಮಂತ್ರಿಗಳ ಮಕ್ಕಳಿಗೆ, ಯುವಕರಿಗೆ ಭಾಳಷ್ಟು ಈ ಪಾರ್ಲಿಮೆಂಟಿಗೆ ಕಳಿಸ್ಬೇಕಾದ್ರೆ ಅನುಭವ ಇದ್ದಂಥವ್ರಿಗೆ ಕಳಿಸ್ಬೇಕಾಗ್ತದೆ. ಈ ಒಂದು ವ್ಯವಸ್ಥೆ ಇರುವಾಗ ನನಗೆ ಮನಸ್ಸಿಗೆ ಸ್ವಲ್ಪ ನೋವಾಗಿ ನಾನು ಕಂಟೆಸ್ಟ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಅದು ನಿಜ. ಯಾಕಂತಂದರೆ ಈ ಜಾತಿ ಗಣತಿ ಸಂದರ್ಭ ಬಂದಾಗ ಇದನ್ನು ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬರು ಹಿಂದುಳಿದ ಆಯೋಗದ ಅಧ್ಯಕ್ಷರು ಅವರು ಮಾರನೇ ದಿವಸ ರಾಜೀನಾಮೆ ಕೊಡ್ತಾರೆ, ಹಿಂದಿನ ದಿವಸ ಒಂದು ವರದಿ ಕೊಡ್ತಾರೆ. ಅಂಥ ವರದಿನ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಳ್ಳೋಕೆ ಹೋಗ್ತಾರೆ. ನಮ್ಮ ಸಮಾಜದ ಮುಖಂಡರಾದಂಥ ಶಾಮನೂರು ಶಿವಶಂಕರಪ್ಪನವರು ಇನ್ನೂ ಹಿರಿಯರು ಅದನ್ನು ಒಪ್ಕೋಬಾರ್ದು ಅಂಥೇಳಿ ಒಂದು ಅರ್ಜಿ ಕೊಟ್ಟಾಗ್ಯೂ ಕೂಡ ಆ ವರದಿ ಒಪ್ಕೊಳ್ಳೋಕೆ ಹೋಗ್ತಾರೆ ಅಂತಂದಾಗ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ನಾವು ವಿರೋಧ ಮಾಡಬೇಕಾಗ್ತದೆ. ಅಲ್ಲ, ಹಿಂದೆ ತಾವು ಕೂಡ BJP ಹೌದು. ಈಗ ನೀವು ಸ್ಪರ್ಧೆ ಮಾಡಿದರೆ ಇಲ್ಲಿ ಪ್ರಬಲವಾಗಿ ಜೋಶಿ ಅವರಿದ್ದಾರೆ, ಸಾಕಷ್ಟು ಪ್ರಬಲ ಬಂದಿದ್ದಾರೆ. ಅವ್ರ ವಿರುದ್ಧ ನೀವು ಕಣಕ್ಕಿಳಿತಿದ್ದಾರೆ ಅಂದರೆ ಯಾವ ರೀತಿ ತಯಾರು ಮಾಡ್ಕೋಬೇಕು? ಏನಿಲ್ಲ, ನಾನು ಮಾಡಿದ ಕೆಲಸಗಳೇ ನನಗೆ ಶ್ರೀರಕ್ಷೆ. 2 ಬಾರಿ ಶಾಸಕನಾಗಿದ್ದೇನೆ, 1 ಸರಿ ಸಂಸತ್ ಸದಸ್ಯನಾಗಿದ್ದೇನೆ. ನಾನು ಅನೇಕ ಏರುಪೇರುಗಳನ್ನು ನೋಡಿದ್ದೇನೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೂಡ ಇದ್ದೆ, ಕಾಂಗ್ರೆಸ್ ಪಕ್ಷದೊಳಗೂ ಕೂಡ ಇದ್ದೆ. ಇವತ್ತು ಎರಡೂ ಪಕ್ಷಗಳಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿದ್ದೇನೆ. ಆದರೆ ಜೋಶಿ ಅವರು 4 ಬಾರಿ 5 ಸಾರಿ ಗೆದ್ದಿರ್ಬೋದು. ಆದರೆ ಚುನಾವಣೆಯಲ್ಲಿ ಗೆದ್ದಾಕ್ಷಣ ಅವರು ಪ್ರಬಲ ನಾಯಕರಾಗೋದಿಲ್ಲ. ಆದರೆ ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಹುಬ್ಬಳ್ಳಿ ಧಾರವಾಡದಂಥ ಒಂದು ಕುಡಿಯೋಕೆ ನೀರು ಕೊಡೋಕ್ಕಾಗಿಲ್ಲ ಅವ್ರಿಗೆ ಇನ್ನೂ ತನಕ. ಇಂಥವ್ರು ಪ್ರಬಲ ನಾಯಕರು, ನನ್ನ ಮುಂದೆ ಏನು ಪ್ರಬಲ ನಾಯಕರಲ್ಲ. ಧಾರವಾಡ ಕ್ಷೇತ್ರನೇ ಯಾಕೆ ಸರ್? ಧಾರವಾಡದ ಕ್ಷೇತ್ರ ನಾನು ಹುಟ್ಟಿ ಬೆಳೆದದ್ದು ಶಿಗ್ಗಾಂವ್. ನಾನು ವಕೀಲಿಕೆ ಮಾಡಿದ್ದು ಧಾರವಾಡ. 12 ವರ್ಷಗಳ ಕಾಲ ವಕೀಲಿಕೆ ಮಾಡಿದ್ದೇನೆ ಧಾರವಾಡದಾಗ. ಜೊತೆಗೆ ಇಲ್ಲಿ ನಾನು ಹಿಂದೂ ಒಂದು ಸಾರಿ ನಾನು ಇಲ್ಲಿ 2009ನೇ ಇಸ್ವಿಯೊಳಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಹೀಗಾಗಿ ನನಗೆ ಧಾರವಾಡ ಭಾಳಷ್ಟು ನನ್ನ ಇತ್ತೀಚಿನ ದಿವಸದೊಳಗೆ ನಾನು ಶಿಗ್ಗಾಂವಿ ನನ್ನ ಹುಟ್ಟಿದೂರು, ಅಲ್ಲಿ ತೋಟ, ಶಾಲೆ, ಕಾಲೇಜು ಇರೋದರಿಂದ ಅಲ್ಲೇ ನಾನು ಇರ್ಬೋದು. ಬಟ್ ಇಲ್ಲಿ ನಿರಂತರವಾಗಿ ನನಗೆ ಸಂಪರ್ಕ ಇದೆ. ಲಿಂಗಾಯತ ಸಮಾಜದ ಸ್ವಾಮಿಗಳು ಲಿಂಗಾಲೇಶ್ವರು ಕೂಡ ಜೋಶಿ ಅವರು ವಿರುದ್ಧ ಸಮರವನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ? ಲಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡಿದ್ದಾದರೆ ನಾನು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಕ್ಷೇತ್ರದಲ್ಲಿ ಅವ್ರು ಸ್ಪರ್ಧೆ ಮಾಡದೇ ಇದ್ದರೆ ನಾನು ಸ್ಪರ್ಧೆ ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಂಡಿದ್ದೆ. ಅವ್ರನ್ನ ಭೇಟಿಯಾಗುವಂಥ ಕೆಲಸ ಮಾಡ್ತಾರೆ ಅವರು? ಇಲ್ಲ, ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ ಅವರಿಗೆ. ನಾನು ಮಾಧ್ಯಮಗಳ ಮುಖಾಂತರ ಅವಲೋಕನ ಮಾಡಿದ್ದೇನೆ. ಆದರೆ ಅವ್ರ ನಿಲುವು ಅವರಿಗೆ, ನನ್ನ ನಿಲುವು ನನಗೆ. ಅವರ ಆಶೀರ್ವಾದ ಪಡೆಯುವಂಥ ಕೆಲಸ ಇಲ್ಲ, ಅದೇನಿಲ್ಲ. ನನಗೆ ಒಬ್ಬರು ಸ್ವಾಮೀಜಿ ಅಲ್ಲ, ಅನೇಕ ಮಠಾಧಿಪತಿಗಳು ನನಗೆ ಪರಿಚಯ ಇದ್ದಾರೆ. ನನಗೆ ಅವರು ಒಬ್ಬರು ನಿಂದಿರ್ತಾರಪ್ಪ ಅಂತಂದಿಂದ ಸಮಾಜದ ಒಬ್ಬ ಇವರಾಗಿ ಪ್ರತಿನಿಧಿಯಾಗಿ ಅವ್ರ ಸಂದರ್ಭ ಬಂದರೆ ನಾನು ಸಪೋರ್ಟ್ ಮಾಡ್ತೇನೆ. ಅವ್ರು ಬಂದು ಕೇಳಿದರೆ, ಸಂದರ್ಭ ಬಂದರೆ ನಾನು ಮಾಡ್ಬೋದು. ನಾನೇನು ಕೇಳೋದಿಲ್ಲ ಅವ್ರ ಸಪೋರ್ಟ್. ಸಂದರ್ಭ ಬಂದರೆ ಕೇಳ್ಬೋದು. ಅವರು ಕೂಡ ಪ್ರಮುಖವಾದ ಲಿಂಗಾಯತರ ಸ್ವಾಮೀಜಿ, ಹಿಂಗಾಗಿ ಅವರು ಕೂಡ ಅವರು ಪ್ರಮುಖವಾದ ಸ್ವಾಮೀಜಿಗಳು. ಅದಕ್ಕೆ ನಾನು ಹೇಳಿದ್ನಲ್ಲ, ಅವರು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ನಾನು ನನ್ನದೇ ಆದಂಥ ಒಂದು ನಿಲುವನ್ನು ನಾನು ತೆಗೆದುಕೊಂಡಿದ್ದೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರನ್ನ ತುಳಿತಾ ಇದ್ದಾರೆ ಅಂತ? ಹೌದು, ಖಂಡಿತವಾಗಿಯೂ ಆ ನೋವು ನನಗೆ ಭಾಳ ಆಗಿದೆ. ಹಿರಿತನವನ್ನು ಕೂಡ ಅಲಕ್ಷ್ಯ ಮಾಡ್ತಾ ಇದ್ದಾರೆ. ಸೀನಿಯಾರಿಟಿಗೆ, ಹಿರಿತನ, ಅನುಭವ ಇವನ್ನೆಲ್ಲವನ್ನು ಕೂಡ ಒಂದು ಪಕ್ಷದ ಮುಖಂಡರು ಗಮನಿಸಬೇಕಾಗ್ತದೆ. ಅದು ಯಾವುದನ್ನು ಕೂಡ ಗಮನಿಸ್ದೆ ನಾವೇ ನಾಯಕರು ಅಂತ ತಮ್ಮ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಮನ ನೊಂದು ನಾನು ಈ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.